ಶಿವ ಪಾರ್ವತಿಯರ ಮದುವೆ ಹೇಗಾಯಿತು? ಶಿವಪುರಾಣ ಭಾಗ 5ನ್ನ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಹೋಗಿ ನೋಡಿ ಬನ್ನಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಇದೇ ತರ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಶಿವ ಪಾರ್ವತಿಯರ ವಿವಾಹವು ನಡೆದುದನ್ನು ನೋಡಿ ಎಲ್ಲರಿಗೂ ಬಹುದೊಡ್ಡ ಭಾರ ಇಳಿಸಿದಷ್ಟು ಸಂತೋಷವಾಯಿತು. ಎಲ್ಲರೂ ಶುಭ ಫಲದ ನಿರೀಕ್ಷೆಯಲ್ಲಿರುವಾಗ ದಿನಗಳು ಕ್ರಮಿಸಿದಂತೆ ತಾರಕಾಸುರನ ಬೇವು ಹೆಚ್ಚುತ್ತಾ ಬರತೊಡಗಿತು. ಶಿವ ಪಾರ್ವತಿಯರು ಇನ್ನೂ ನೂತನ ದಂಪತಿಗಳಂತೆಯೇ ಇರುವುದನ್ನು ನೋಡಿ ದೇವತೆಗಳು ಸಹನೆಗೆಡುತ್ತಾ ಬಂದರು. ಕಡೆಗೆ ಅವರೆಲ್ಲ ಒಂದು ದಿನ ಬ್ರಹ್ಮನ ಬಳಿಗೆ ಹೋಗಿ, ಓ ಪಿತಾಮಹ, ನೀನು ಕೊಟ್ಟ ವರಗಳ ಮೂಲಕವಾಗಿ ನಾವೆಲ್ಲ ನರಕ ಬಾಧೆಯನ್ನು ಅನುಭವಿಸುತ್ತಿದ್ದೇವೆ. ಇನ್ನೆಷ್ಟು ಕಾಲ ಹೀಗೆ ಅನುಭವಿಸಬೇಕೋ ತಿಳಿಯದಾಗಿದೆ. ಶಿವಪಾರ್ವತಿಯರ ಕಲ್ಯಾಣದಿಂದ ಒಳ್ಳೆಯದಾಗುವುದೆಂದು ನೋಡಿದರೆ ಅದು ಕಾಣುವುದಿಲ್ಲ. ತಾರಕಾಸುರನು ಸತ್ತ ಹೊರತು ನಮಗೆ ಬೆಳಗಾಗುವುದಿಲ್ಲ. ನೀವೇ ಏನಾದರೂ ಮಾಡಿ ನಮ್ಮ ಕಷ್ಟ ವಿಮೋಚನೆ ಮಾಡಬೇಕು ಎಂದರು. ಬ್ರಹ್ಮನು ಅವರೊಂದಿಗೆ, ನಾನು ತಾರಕಾಸುರನಿಗೆ ಅಸಾಧಾರಣವಾದ ವರಗಳನ್ನು ಕೊಟ್ಟ ಮಾತು ನಿಜವೇ. ಅವನಿಗೆ ವರಗಳನ್ನು ಕೊಡದಿರಲು ಹೇಗೆ ಸಾಧ್ಯ? ಒಳ್ಳೆಯವರಾದರೂ ಕೆಟ್ಟವರಾದರೂ ತಪಸ್ಸನ್ನು ಮಾಡಿದ ಮೇಲೆ ವರವನ್ನು ಕೊಟ್ಟು ತೀರಲೇಬೇಕಾಗುತ್ತದೆ. ಅವರು ಕೆಟ್ಟ ಉದ್ದೇಶದವರೆಂದುಕೊಂಡು ವರ ಕೊಡದೆ ಸುಮ್ಮನಿದ್ದರೆ ಅವರ ತಪಸ್ಸಿನಿಂದ ಹುಟ್ಟಿದ ಬೆಂಕಿ ಲೋಕಗಳನ್ನು ದಹಿಸುತ್ತದೆ. ಅಂತಹ ಆಪತ್ತಿನಿಂದ ಕಾಪಾಡಲಿಕ್ಕಾಗಿ ಅವರು ಕೇಳುವ ವರವನ್ನು ಕೊಡಲೇಬೇಕಾಗುತ್ತದೆ. ಆ ವರಗಳ ಸಹಾಯದಿಂದ ಅವರು ಲೋಕಗಳನ್ನು ಪೀಡಿಸುತ್ತಾರೆ. ಆ ಕಾರಣದಿಂದ ಅವರನ್ನು ಕೊಲ್ಲಬೇಕಾದ ಅಗತ್ಯವೂ ಬರುತ್ತದೆ. ಬನ್ನಿ, ನಾವೀಗ ವಿಷ್ಣುವಿನ ಹತ್ತಿರ ಹೋಗಿ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳೋಣ ಎಂದನು. ಎಲ್ಲರೂ ಕೂಡಿ ವಿಷ್ಣುವಿನ ಬಳಿಗೆ ಹೋಗಿ ತಾರಕಾಸುರನು ಕೊಡುವ ಕಷ್ಟಗಳನ್ನು ಕುರಿತು ಹೇಳಿಕೊಂಡರು. ಅದನ್ನೆಲ್ಲ ಕೇಳಿ ಮಹಾವಿಷ್ಣು ಮುಗುಳು ನಗುತ್ತಾ, ಪಾರ್ವತಿ ಪರಮೇಶ್ವರರು ಮಹಾದಂಪತಿಗಳಾದರಷ್ಟೇ ಅವರಿಗೆ ಕುಮಾರನು ಹುಟ್ಟಿದ ಕೂಡಲೇ ನಿಮ್ಮೆಲ್ಲರ ಕಷ್ಟಗಳು ತೀರಿ ಹೋಗುತ್ತವೆ. ಎಲ್ಲದಕ್ಕೂ ಕಾಲವು ಕೂಡಿ ಬರಬೇಕಲ್ಲವೇ ಎಂದನು. ಶಿವ ಪಾರ್ವತಿಯರ ದಾಂಪತ್ಯವು ಪ್ರಾರಂಭವಾಗಿ ಬಹಳ ಕಾಲವಾಯಿತು. ಇನ್ನೂ ಅವರಿಗೆ ಮಗನು ಹುಟ್ಟಲಿಲ್ಲ. ನಮ್ಮ ಚಿಂತೆಯೇ ಶಿವನಿಗೆ ಇರುವಂತೆ ಕಾಣುವುದಿಲ್ಲ. ನೀನು ಬಂದು ಶಿವನನ್ನು ನೋಡಿ ನಮ್ಮ ಗೋಳನ್ನು ಅವನಿಗೆ ಸ್ವಲ್ಪ ಮನವರಿಕೆಯಾಗುವಂತೆ ಹೇಳಬೇಕು ಎಂದು ದೇವತೆಗಳು ವಿಷ್ಣುವನ್ನು ಪ್ರಾರ್ಥಿಸಿಕೊಂಡರು. ವಿಷ್ಣು ಅದಕ್ಕೆ ಒಪ್ಪಿ ಅವರನ್ನೆಲ್ಲ ಕರೆದುಕೊಂಡು ಕೈಲಾಸಕ್ಕೆ ಹೊರಟನು. ಕೈಲಾಸದಲ್ಲಿ ಶಿವಭವನದ ಸುತ್ತಲೂ ನಂದೀಶ್ವರನು ತಿರುಗಾಡಿಕೊಂಡಿದ್ದನು. ಅವನೊಂದಿಗೆ ಬೇರೆ ಗಣಗಳು ಕಾವಲು ಕಾಯುತ್ತಿದ್ದವು. ವಿಷ್ಣು ನಂದೀಶ್ವರನನ್ನು ನೋಡಿ, ನಾವು ಶಿವನನ್ನು ನೋಡಲು ಬಂದಿದ್ದೇವೆ, ನಮ್ಮನ್ನು ಒಳಕ್ಕೆ ಬಿಡು ಎಂದನು. ನನ್ನನ್ನು ಕ್ಷಮಿಸಬೇಕು, ಶಿವ ಪಾರ್ವತಿಯರು ಏಕಾಂತದಲ್ಲಿದ್ದಾರೆ, ಯಾರನ್ನೂ ಒಳಗೆ ಬಿಡಬಾರದೆಂದು ಶಿವನ ಆಜ್ಞೆ, ಅದನ್ನು ಪಾಲಿಸಬೇಕಾದುದು ನಮ್ಮ ವಿಧಿ ಎಂದನು ನಂದೀಶ್ವರ. ವಿಷ್ಣು ದೇವತೆಗಳನ್ನು ನೋಡಿದನು. ದೇವತೆಗಳು ಏನೋ ತೋರದೆ ಮುಖ ಬಾಡಿಸಿಕೊಂಡರು. ಅವರು ಏತಕ್ಕಾಗಿ ಬಂದರೂ ಆ ಕೆಲಸಕ್ಕೆ ವಿಘ್ನ ಬಂದಿತು. ಆದುದರಿಂದ ವಿಷ್ಣು ದೇವತೆಗಳನ್ನು ನೋಡಿ, ನೀವುಗಳು ಪಾರ್ಥಿವ ಲಿಂಗವನ್ನು ತಯಾರು ಮಾಡಿ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಪೂಜಿಸಿರಿ, ಅದರಿಂದ ಶಿವನು ಪ್ರಸನ್ನನಾಗಿ ದರ್ಶನ ಕೊಡುತ್ತಾನೆ ಎಂದು ಹೇಳಿದನು. ಅದರಂತೆ ದೇವತೆಗಳು ಮಣ್ಣಿನಿಂದ ಪಾರ್ಥಿವ ಲಿಂಗವನ್ನು ತಯಾರು ಮಾಡಿ ಪಂಚಾಕ್ಷರಿ ಮಂತ್ರ ಜಪಿಸುತ್ತಾ ಷೋಡಶೋಪಚಾರಗಳಿಂದ ಪೂಜಿಸಿ ಹರ ಹರ ಮಹದೇವ ಶಂಭೋ ಎಂದು ಗಟ್ಟಿಯಾಗಿ ಕೂಗಿದರು. ಅವರ ಕೂಗು ಎಲ್ಲಾ ದಿಕ್ಕುಗಳಲ್ಲಿಯೂ ಸೆಲೆಗೊಟ್ಟಿತು. ಸ್ತೋತ್ರ ಪ್ರಿಯನಾದ ಶಿವನು ಅದನ್ನು ಕೇಳಿ ಸೀದಾ ಬಾಗಿಲ ಬಳಿಗೆ ಬಂದು, ದೇವತೆಗಳೇ, ನನ್ನನ್ನೇಕೆ ಹೀಗೆ ಕೂಗಿ ಕರೆದಿರಿ ಎಂದು ಕೇಳಿದನು. ಬ್ರಹ್ಮನೇ ಮೊದಲಾದವರು ಅವನಿಗೆ ಕೈಮುಗಿದು, ಅಹೋ ಪರಮೇಶ್ವರ, ತಾರಕಾಸುರನ ದುಶ್ಚರ್ಯಗಳು ದಿನದಿನಕ್ಕೂ ಹೆಚ್ಚಾಗುತ್ತಿವೆ. ಯಜ್ಞಯಾಗಗಳು ನಡೆಯದಂತೆ ಋಷಿಗಳನ್ನು ನಾನಾ ವಿಧವಾಗಿ ಹಿಂಸಿಸುತ್ತಾನೆ. ತಾರಕನನ್ನು ಕೊಲ್ಲಲು ನಿನ್ನ ವೀರ್ಯದಿಂದ ಒಬ್ಬ ಮಗನನ್ನು ಸೃಷ್ಟಿಸು ಎಂದರು. ಇದನ್ನು ಕೇಳಿದ ಶಿವನು ತನ್ನ ವೀರ್ಯವನ್ನು ಬೆಂಕಿಯಲ್ಲಿ ಬಿಟ್ಟನು. ಇದನ್ನು ನೋಡಿದ ಪಾರ್ವತಿಯು ಅಸಮಾಧಾನಗೊಂಡು ದೇವತೆಗಳಿಗೆ ಮಕ್ಕಳಾಗುವುದಿಲ್ಲ ಎಂದು ಶಪಿಸಿದಳು. ಶಿವನ ವೀರ್ಯದಿಂದ ತುಂಬಿದ್ದ ಬೆಂಕಿಯು ಶಾಖದಿಂದ ಬಳಲಲು ಪ್ರಾರಂಭಿಸಿತು. ಅಷ್ಟರಲ್ಲಿ 7 ಮಹಾಋಷಿಗಳು ಬೆಂಕಿಯಲ್ಲಿ ಯಜ್ಞಗಳನ್ನು ಮಾಡಿ ಸಂಪೂರ್ಣ ಯಜ್ಞವನ್ನು ಅರ್ಪಿಸಿದರು. ಆ ಸಮಯದಲ್ಲಿ ಅಗ್ನಿಯು 7 ಋಷಿಗಳ ಪತ್ನಿಯರಿಂದ ಮೋಹಗೊಂಡು ಅವರಿಗಾಗಿ ಹಾತೊರೆಯಲು ಪ್ರಾರಂಭಿಸಿದನು. ಇದು ಅಗ್ನಿಹೋತ್ರನ ಪತ್ನಿ ಸ್ವಾಹಾದೇವಿಗೆ ತಿಳಿದಿತ್ತು. ಅವಳು ಪ್ರತಿಯೊಬ್ಬ ಋಷಿಯ ಪತ್ನಿಯರ ರೂಪದಲ್ಲಿ ಅಗ್ನಿಯ ಬಳಿಗೆ ಬಂದು ಅವನೊಂದಿಗೆ ಹೋದಳು. ಈ ರೀತಿಯಾಗಿ ಸ್ವಾಹಾದೇವಿ ಶಿವನ ವೀರ್ಯದ 6 ಭಾಗಗಳನ್ನು ತನ್ನ ಗರ್ಭಕ್ಕೆ ತೆಗೆದುಕೊಂಡಳು. ಇದು ಸ್ವಾಹಾದೇವಿಗೆ ಅಸಹನೀಯ ನೋವನ್ನುಂಟು ಮಾಡಿತು. ಆದ್ದರಿಂದ ಅವಳು ಕೈಲಾಸ ಪರ್ವತದ ಶಿಖರದ ಮೇಲೆ ವೀರ್ಯವನ್ನು ಸ್ಖಲಿಸಿದಳು. ವಾಯುದೇವನು ವೀರ್ಯವನ್ನು ಗಂಗೆಗೆ ಎಸೆದನು. ಗಂಗೆಯು ಅದನ್ನು ದಡದಲ್ಲಿರುವ ಜೊಂಡುಗಳಿಗೆ ತಳ್ಳಿದಳು. ಅಲ್ಲಿ ವೀರ್ಯವು ಪಕ್ವವಾಯಿತು ಮತ್ತು ಮಾರ್ಗಶಿರ ಷಷ್ಠಿಯಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಮತ್ತು ವೃಶ್ಚಿಕ ರಾಶಿಯಲ್ಲಿ ಮಗುವಿನ ರೂಪವನ್ನು ಪಡೆದುಕೊಂಡಿತು. ಆ ಮಗುವಿಗೆ 6 ಮುಖಗಳಿದ್ದವು. ಅವನಿಗೆ 12 ತೋಳುಗಳು ಮತ್ತು ವಜ್ರದಂತಹ ದೇಹವಿತ್ತು. ಅಗ್ನಿಹೋತ್ರನಿಂದ 6 ಋಷಿ ಪತ್ನಿಯರಿಗೆ ಆ ಹುಡುಗ ಜನಿಸಿದನೆಂಬ ಸಂಪ್ರದಾಯ ಜಗತ್ತಿನಲ್ಲಿ ಹುಟ್ಟಿಕೊಂಡಿತು. ಅವನಿಗೆ 12 ತೋಳುಗಳು ಮತ್ತು ವಜ್ರದಂತಹ
ದೇಹವಿತ್ತು. ಅಗ್ನಿಹೋತ್ರನಿಂದ 6 ಋಷಿ ಪತ್ನಿಯರಿಗೆ ಆ ಹುಡುಗ ಜನಿಸಿದನೆಂದು ಲೋಕದಲ್ಲಿ ಒಂದು ದಂತಕಥೆ ಹುಟ್ಟಿಕೊಂಡಿತು. ಇದನ್ನು ಕೇಳಿದ ಮಹಾಋಷಿಗಳು ತಮ್ಮ ಪತ್ನಿಯರನ್ನು ಓಡಿಸಲು ಪ್ರಯತ್ನಿಸಿದರು. ಸ್ವಾಹಾದೇವಿ ಅವರ ಬಳಿಗೆ ಬಂದು, ನನ್ನನ್ನು ಹೊರತುಪಡಿಸಿ ನಿಮ್ಮ ಹೆಂಡತಿಯರು ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೇಳಿದಳು. ಆದರೆ ಋಷಿಗಳು ಕೇಳಲಿಲ್ಲ. ಪ್ರಪಂಚದ ಅವಮಾನಕ್ಕೆ ನಾವು ಹೇಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬಹುದು ಎಂದು ಹೇಳಿ ತಮ್ಮ ಹೆಂಡತಿಯರನ್ನು ಬಿಟ್ಟು ಹೋದರು. ಋಷಿಯ 6 ಜನ ಪತ್ನಿಯರು ಗಂಗಾ ನದಿಯ ದಡಕ್ಕೆ ಬಂದು 6 ಮುಖಗಳ ಮಗುವನ್ನು ನೋಡಿದರು. ಅವರು ತಕ್ಷಣ ಆ 6 ಜನರಿಂದ ಹಾಲು ತೆಗೆದುಕೊಂಡರು. 6 ಮುಖಗಳನ್ನು ಹೊಂದಿರುವ ಮಗು ಆ 6 ಜನರಿಂದ ಹಾಲು ಕುಡಿದಿತು. ಬ್ರಹ್ಮ ದೇವರು ಸ್ವತಃ ಬಂದು ಮಗುವಿಗೆ ತನ್ನ ಜನ್ಮ ಮತ್ತು ಹೆಸರನ್ನು ನೀಡಿದರು. ಆ ಮಗು ಕುಮಾರಸ್ವಾಮಿ. ಅವನಿಗೆ ಷಣ್ಮುಖ, ಸ್ಕಂದ ಮತ್ತು ಗುಹ ಸೇರಿದಂತೆ ಹಲವು ಹೆಸರುಗಳನ್ನು ನೀಡಲಾಯಿತು. ಋಷಿ ಪತ್ನಿಯರು ಅವನನ್ನು ಕೇಳಿದರು, ಮಗನೇ, ನಮ್ಮ ಗಂಡಂದಿರು ನಮ್ಮನ್ನು ದೂರ ಕಳುಹಿಸಿದ್ದಾರೆ. ನಮ್ಮ ಗಮ್ಯಸ್ಥಾನ ಏನು? ನಾನು ನಿನ್ನ ಮಗ, ನೀನು ನನ್ನ ತಾಯಿ, ಆದ್ದರಿಂದ ನನ್ನೊಂದಿಗೆ ಇರು ಎಂದ ಕುಮಾರಸ್ವಾಮಿ. ಆಮೇಲೆ ಕುಮಾರಸ್ವಾಮಿ ದಿನ ದಿನ ದೊಡ್ಡವನಾಗಿ ಬೆಳೆಯುತ್ತಾ ಬೆಟ್ಟಗಳ ಮೇಲೆ ತಿರುಗಿ ಆಡುತ್ತಾ ಸಿಂಹಗಳನ್ನು, ಹುಲಿಗಳನ್ನು ಹಿಡಿದು ತನ್ನಿಷ್ಟ ಪ್ರಕಾರ ಆಡಿಸುತ್ತಾ ಸವಾರಿ ಮಾಡುತ್ತಾ ಬರುತ್ತಿದ್ದನು. ಅವನಿಗೆ ಶಿವನ ಬಿಲ್ಲು ದೊರಕಿತು. ಆ ಬಿಲ್ಲಿನ ಪ್ರಭಾವವೇನೆಂದು ನೋಡುವ ಕುತೂಹಲದಿಂದ ಅದಕ್ಕೆ ಬಾಣಗಳನ್ನು ಹೂಡಿ ಪ್ರಯೋಗಿಸಿ ಕ್ರೌಂಚ ಪರ್ವತದ ಶಿಖರವನ್ನು ಖಂಡಿಸಿದನು. ಅದನ್ನು ನೋಡಿ ಆ ಪರ್ವತದ ಮೇಲಿದ್ದ ರಾಕ್ಷಸರು ಕುಮಾರಸ್ವಾಮಿಯ ಮೇಲೆ ಕೆರಳಿ ಯುದ್ಧಕ್ಕೆ ಬಂದರು. ಬಾಲ ಕುಮಾರಸ್ವಾಮಿ ಸ್ವಲ್ಪವೂ ಹೆದರದೆ ಅವರೆಲ್ಲರನ್ನೂ ಲೀಲಾಜಾಲವಾಗಿ ಕೊಂದು ಬಿಟ್ಟನು. ಶಿವನು ನಂದೀಶ್ವರನ ಮೂಲಕವಾಗಿ ಬ್ರಹ್ಮ, ವಿಷ್ಣು, ಇಂದ್ರ ಮೊದಲಾದ ದೇವತೆಗಳನ್ನು, ಗಂಗಾ ತೀರದಲ್ಲಿರುವ ಕುಮಾರಸ್ವಾಮಿಯನ್ನು, ಅವನ ತಾಯಂದಿರಾದ 6 ಮಂದಿ ಕೃತ್ತಿಕೆಯರನ್ನು ಕೈಲಾಸಕ್ಕೆ ಕರೆಯಿಸಿದನು. ನಂದೀಶ್ವರನು ಅವರೆಲ್ಲರನ್ನೂ ಪುಷ್ಪಕ ವಿಮಾನದಲ್ಲಿ ಕೈಲಾಸಕ್ಕೆ ಕರೆದುಕೊಂಡು ಬಂದನು. ಪಾರ್ವತಿ ಪರಮೇಶ್ವರರು ಕುಮಾರಸ್ವಾಮಿಗೆ ಎದುರಾಗಿ ಹೋಗಿ ಅವನನ್ನು ಗಾಢಾಲಿಂಗನ ಮಾಡಿ ಕರೆದುಕೊಂಡು ಬಂದು ಸಭೆಯಲ್ಲಿ ತಮ್ಮ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡರು. ಒಂದು ಬದಿಯಲ್ಲಿ ದೇವತೆಗಳು, ಮತ್ತೊಂದು ಬದಿಯಲ್ಲಿ ಶಿವಗಣಗಳು ಸೇರಿದ ಮಹಾಸಭೆಯದು. ಆಗ ಬ್ರಹ್ಮನು ಕುಮಾರಸ್ವಾಮಿಯ ಪಕ್ಕದಲ್ಲಿ ನಿಂತುಕೊಂಡು, ಪಾರ್ವತಿ ಪರಮೇಶ್ವರರೇ, ಕುಮಾರಸ್ವಾಮಿ ಎಂಬ ಹೆಸರಿನ ನಿಮ್ಮ ಈ ಕುಮಾರನು ಈ ದಿನ ಕೈಲಾಸಕ್ಕೆ ಬಂದಿದ್ದಾನೆ. ನಾಳೆಯ ಶುಭ ಮುಹೂರ್ತದಲ್ಲಿ ಇವನನ್ನು ದೇವ ಸೇನಾಪತಿಯಾಗಿ ಅಧಿಕಾರಾಭಿಷೇಕ ಮಾಡಬೇಕು. ಇದಕ್ಕೆ ಎಲ್ಲರೂ ಒಮ್ಮನಸ್ಸಿನಿಂದ ಒಪ್ಪಬೇಕು. ಲೋಕ ಕಲ್ಯಾಣಕ್ಕೆ ಹೀಗೆ ಮಾಡುವುದು ಒಳ್ಳೆಯದು ಎಂದನು. ಬ್ರಹ್ಮನ ಮಾತನ್ನು ಕೇಳಿ ಸಭೆಯಲ್ಲಿರುವವರೆಲ್ಲ ಸಂತೋಷಪಟ್ಟರು. ಪಾರ್ವತಿ ಪರಮೇಶ್ವರರು ದೇವತೆಗಳೆಲ್ಲರ ಸಮಕ್ಷಮದಲ್ಲಿ ಕುಮಾರಸ್ವಾಮಿಗೆ ಉಪನಯನವನ್ನು ಮಾಡಿದರು. ಅನಂತರ ಬ್ರಹ್ಮನ ಪೌರೋಹಿತ್ಯದಲ್ಲಿಯೇ ಕುಮಾರಸ್ವಾಮಿಗೆ ದೇವ ಸೇನಾಪತಿಯಾಗಿ ಅಭಿಷೇಕವೂ ನಡೆಯಿತು. ಬ್ರಹ್ಮಾಂಡವೆಲ್ಲ ಜಯ ಘೋಷದಿಂದ ತುಂಬಿತು. ಆಗ ಪಾರ್ವತಿ ಪರಮೇಶ್ವರರು ಕುಮಾರಸ್ವಾಮಿಯೊಂದಿಗೆ, ಅಪ್ಪ, ನೀನೀಗ ದೇವ ಸೇನಾಪತಿ, ನೀನು ದೇವೇಂದ್ರನ ಹಿತಕಾರಿಯಾಗಿದ್ದು 3 ಲೋಕಗಳನ್ನು ಆಪತ್ತುಗಳಿಂದ ರಕ್ಷಿಸುತ್ತಿರಬೇಕು. ದುಷ್ಟರನ್ನು, ಪಾಪಿಗಳನ್ನು, ಭೂಭಾರಕ್ಕೆ ಕಾರಣರಾಗುವವರನ್ನು ಸಂಹರಿಸಬೇಕು. ಹೀಗೆ ನೀನು ಬಹು ದೊಡ್ಡವನೆಂದು ಲೋಕದಲ್ಲಿ ಗೌರವ ಹೊಂದಿಕೊಂಡಿರು, ಚಿರಂಜೀವಿಯಾಗಿರು ಎಂದು ಹೇಳಿ ಆಶೀರ್ವಾದ ಮಾಡಿದನು. ಆನಂತರ ಸ್ವರ್ಗಲೋಕದಲ್ಲಿ ವಿಶ್ವಕರ್ಮನಿಂದ ಕುಮಾರಸ್ವಾಮಿಗೆ ತಕ್ಕುದಾದ ಒಂದು ಭವನವನ್ನು ಕಟ್ಟಿಸಿದರು. ಪಾರ್ವತಿ ಪರಮೇಶ್ವರರು ಕುಮಾರಸ್ವಾಮಿಯೊಂದಿಗೆ, ಅಪ್ಪ, ನಿನಗಾಗಿ ಭವನವು ಸಿದ್ಧವಾಯಿತು. ನೀನು ಆ ಭವನದಲ್ಲಿ ನಿವಾಸ ಮಾಡಿಕೊಂಡಿರು. ನಿನಗೆ ಬೇಕಾದುದನ್ನೆಲ್ಲ ಅಲ್ಲಿಯೇ ಸ್ವತಂತ್ರವಾಗಿ ಮಾಡಿಸಿಕೊಂಡಿರು ಎಂದರು. ಪಾರ್ವತಿ ದೇವಿ ಕುಮಾರಸ್ವಾಮಿಗೆ ದೇವಿ ಗಣಗಳನ್ನು ಕೂಡ ಒಪ್ಪಿಸಿದಳು. ಆಗ ದೇವತೆಗಳು ಕುಮಾರಸ್ವಾಮಿಗೆ ಅನೇಕ ವರಗಳನ್ನು, ಅಸ್ತ್ರ ಶಸ್ತ್ರ ಆಯುಧಗಳನ್ನು ಕೊಟ್ಟು ಕುಮಾರಸ್ವಾಮಿಯ ಕೈಯಲ್ಲಿ ತಾರಕಾಸುರನ ಸಂಹಾರವಾಗಲೆಂದು ಹರಸಿದರು. ಕುಮಾರಸ್ವಾಮಿ ಪಾರ್ವತಿ ಪರಮೇಶ್ವರರ ಉಪದೇಶಗಳನ್ನು ಶಿರದೊಳಂತು ಎಲ್ಲಾ ದೇವತೆಗಳಿಗೂ ವಂದಿಸಿ ತನ್ನ ಗಣಗಳೊಂದಿಗೆ, ಈಗ ನೀವೆಲ್ಲರೂ ತಾರಕಾಸುರನ ಪಟ್ಟಣವನ್ನು ಮುತ್ತಿಗೆ ಹಾಕಲು ಬೇಕಾದ ಎಲ್ಲಾ ಸನ್ನಾಹಗಳನ್ನು ಮಾಡಿರಿ. ಮೊದಲು ನಾವು ಮಾಡಬೇಕಾದ ಕರ್ತವ್ಯ ಕರ್ಮ ಅದೇ ಎಂದನು. ಕೂಡಲೇ ರಣಭೇರಿ ಮೊಳಗ ತೊಡಗಿತು. ಕುಮಾರಸ್ವಾಮಿ ತನಗಾಗಿ ನಿರ್ಮಾಣವಾದ ಭವನದೊಳಗೆ ಪ್ರವೇಶ ಮಾಡಿದನು. ಇಲ್ಲಿ ಹೀಗಿರುವಾಗ ಅಲ್ಲಿ ಶೋಣಿತಪುರದಲ್ಲಿ ತಾರಕನಿಗೆ ಕುಮಾರಸ್ವಾಮಿಯ ವಾರ್ತೆಗಳೆಲ್ಲ ಬರುತ್ತಲೇ ಇದ್ದುವು. ತನ್ನನ್ನು ಕೊಲ್ಲಿಸಲಿಕ್ಕಾಗಿಯೇ ದೇವತೆಗಳು ಈ ಕುಮಾರಸ್ವಾಮಿಯನ್ನು ತಯಾರಿಸಿದ್ದಾರೆಂದು ಅವನಿಗೆ ತಿಳಿಯಿತು. ಆ ದೇವಸೇನಾಪತಿಯನ್ನು ಸಂಧಿಸಲು ಅವನು ಸಿದ್ಧನಾಗತೊಡಗಿದನು. ತಾರಕನು ತನ್ನ ಮಂತ್ರಿಗಳನ್ನು, ಸೇನಾನಾಯಕರನ್ನು ಕರೆಯಿಸಿ, ನಮ್ಮ ನಗರದ ಮೇಲೆ ದೇವತೆಗಳು ದಾಳಿ ಮಾಡಲಿರುವರೆಂದು ಚಾರರಿಂದ ತಿಳಿದು ಬಂದಿದೆ. ಅದನ್ನು ಎದುರಿಸಲು ನೀವೆಲ್ಲರೂ ಸಿದ್ಧರಾಗಿರಬೇಕು ಎಂದು ಆಜ್ಞೆ ಮಾಡಿದನು. ತರುವಾಯ ಶಿವಭಕ್ತನಾದ ತಾರಕನು ಪಾರ್ಥಿವ ಲಿಂಗವನ್ನು ಮಾಡಿ ಪೂಜೆಗೆ ಬೇಕಾದ ಪಂಚಬಿಲ್ವಗಳನ್ನು, ತೆಂಗಿನಕಾಯಿ, ಹೂಗಳು, ಪಂಚಾಮೃತ, ಸುಗಂಧ ದ್ರವ್ಯಗಳು ಮೊದಲಾದವುಗಳಿಂದ ಷೋಡಶೋಪಚಾರ ಪೂಜೆ ಮಾಡಿದನು. ಅಭಿಷೇಕ, ಅಲಂಕಾರ, ಧೂಪದೀಪ ನೈವೇದ್ಯಗಳನ್ನು ಮಾಡಿದನು. ಈಶ್ವರ, ನಿನ್ನನ್ನು ಪೂಜಿಸಿದ್ದೇನೆ. ಪೂಜೆಗೆ ತಕ್ಕ ಫಲಿತವನ್ನು ನನಗೆ ಪ್ರಸಾದಿಸು ಸ್ವಾಮಿ ಎಂದು ಸಾಷ್ಟಾಂಗ ಪ್ರಣಾಮ ಮಾಡಿದನು. ಅತ್ತ ಸ್ವರ್ಗದಲ್ಲಿ ಕುಮಾರಸ್ವಾಮಿ ದೇವತೆಗಳ ಗುರುವಾದ ಬೃಹಸ್ಪತಿ ನಿರ್ಣಯಿಸಿದ ಮುಹೂರ್ತದಲ್ಲಿ ರಣಭೇರಿ ಮೊಳಗಿಸಲು ತೊಡಗಿರು. ದೇವ, ರುದ್ರ,
ವೀರಭದ್ರ ಮತ್ತು ದೇವಿಗಣಗಳೊಂದಿಗೆ ಯುದ್ಧಕ್ಕೆ ಹೊರಟನು. ಅವನ ಸೇನೆಗಳು ನಿರಾತಂಕವಾಗಿ ಶೋಣಿತಪುರದವರೆಗೂ ಬಂದು ನಗರವನ್ನು ಮುತ್ತಿಗೆ ಹಾಕಿ ಶಿಬಿರದ ಏರ್ಪಾಟು ಮಾಡಿಕೊಂಡುವು. ಶಿಬಿರ ಮಧ್ಯದಲ್ಲಿ ಕುಮಾರಸ್ವಾಮಿ ದೇವೇಂದ್ರಾದಿಗಳೊಂದಿಗೆ ಕುಳಿತುಕೊಂಡು ತೀರಾ ಯುದ್ಧಕ್ಕೆ ಧುಮುಕುವ ಮೊದಲು ಸಂಧಿಯ ಪ್ರಯತ್ನ ಮಾಡಬೇಕೆಂದು ಹಿರಿಯರು ಹೇಳುತ್ತಾರೆ. ಈಗ ನಾವು ತಾರಕನಿಗೆ ಸಂಧಿಯ ರಾಯಭಾರ ಕಳುಹಿಸೋಣ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದನು. ಇದಕ್ಕೆ ದೇವೇಂದ್ರಾದಿಗಳು ಸಮ್ಮತಿಸಿದರು. ಕುಮಾರಸ್ವಾಮಿ ತನ್ನ ವಕ್ಷಸ್ಥಳವನ್ನು ತಟ್ಟಿದ ಕೂಡಲೇ ಮುಂದೆ ನಿಂತವನನ್ನು ನೋಡಿ, ವಿಶಾಖ, ನೀನು ತಾರಕನ ಬಳಿಗೆ ಹೋಗಿ ನನ್ನ ಮಾತಾಗಿ ಹೀಗೆ ಹೇಳು, ಅದಕ್ಕೆ ಅವನ ಪ್ರತ್ಯುತ್ತರವೇನೆಂದು ತಿಳಿದುಕೊಂಡು ಬಾ ಎಂದು ತಾರಕನಿಗೆ ಹೇಳಬೇಕಾದ ಮಾತನ್ನು ಹೇಳಿದನು. ವಿಶಾಖನು ಅಲ್ಲಿಗೆ ಹೋದಾಗ ತಾರಕನು ಸಭೆ ನಡೆಸಿ ತನ್ನ ನಗರದ ಮುತ್ತಿಗೆಯನ್ನು ಕುರಿತು ಆಲೋಚನೆ ಮಾಡಿಕೊಂಡಿದ್ದನು. ಆಗ ಬಂದ ವಿಶಾಖನನ್ನು ನೋಡಿ ತಾರಕನು, ಯಾರು ನೀನು, ಬಂದ ಕಾರ್ಯವೇನು ಎಂದು ಕೇಳಿದನು. ವಿಶಾಖನು ಅವನೊಂದಿಗೆ, ತಾರಕ, ನೀನು ಶಿವಭಕ್ತನಾಗಿರುವವನು, ಶಿವಪುತ್ರನಾದ ಕುಮಾರಸ್ವಾಮಿಯ ರಾಯಭಾರಿಯಾಗಿ ಬಂದ ವಿಶಾಖನು ನಾನು ಎಂದನು. ತಾರಕನು ಸಂತೋಷದಿಂದ ವಿಶಾಖನಿಗೆ ಕುಳಿತುಕೊಳ್ಳಲು ಹೇಳಿ, ನನ್ನೊಂದಿಗೆ ಕುಮಾರಸ್ವಾಮಿ ಏನು ಹೇಳಿದ್ದಾನೆ, ನನಗೆ ದೇವತೆಗಳು ವಿರೋಧಿಗಳೇ ಹೊರತು ಕುಮಾರಸ್ವಾಮಿ ವಿರೋಧಿಯಲ್ಲ. ಮರುದಿನ ಸೂರ್ಯೋದಯವಾಗುವಾಗ ಎರಡು, ತಾರಕ, ನೀನು ಬಹಳ ಕಾಲದಿಂದ 3 ಲೋಕಗಳನ್ನು ಆಳಿರುವೆ, ನಿನ್ನ ಪರಿಪಾಲನೆಯಲ್ಲಿ ಲೋಕಗಳಿಗೆ ಸುಖ ಶಾಂತಿಗಳು ದೊರೆಯಲಿಲ್ಲ. ಇನ್ನು ಮೇಲೆ ನೀನು ಅಧಿಕಾರವನ್ನು ಇಂದ್ರನಿಗೆ ಬಿಟ್ಟುಕೊಟ್ಟು ಭೋಗವತಿಪುರಕ್ಕೆ ಹೊರಟು ಹೋಗಬೇಕು, ಇಲ್ಲದಿದ್ದರೆ ಕುಮಾರಸ್ವಾಮಿ ನಿನ್ನವರನ್ನೆಲ್ಲ ಕೊಂದು ಇಂದ್ರನಿಗೆ ನಿನ್ನ ಅಧಿಕಾರವನ್ನು ಕೊಡಿಸುತ್ತಾನೆ. ಈ ಮಾತುಗಳನ್ನು ನಿನ್ನೊಡನೆ ಹೇಳುವಂತೆ ಕುಮಾರಸ್ವಾಮಿ ನನ್ನನ್ನು ಕಳುಹಿಸಿದ್ದಾನೆ ಎಂದನು ವಿಶಾಖ. ಅದನ್ನು ಕೇಳಿ ತಾರಕನು ಮಹಾಕೋಪದಿಂದ ಕಣ್ಣು ತಿರುಗಿಸುತ್ತಾ, ನಾನು ಹೆದರಿ ಯಾವುದನ್ನು ಬಿಟ್ಟುಕೊಡಲಾರೆನು, ನಾಳೆ ಬೆಳಿಗ್ಗೆ ಯುದ್ಧಕ್ಕೆ ಬರುತ್ತೇನೆ, ಸಿದ್ಧವಾಗಿರಲು ಹೇಳು ಎಂದು ಉತ್ತರ ಕೊಟ್ಟನು. ವಿಶಾಖನು ಅಲ್ಲಿಂದ ಹಿಂದಿರುಗಿದನು. ಮರುದಿನ ಸೂರ್ಯೋದಯವಾಗುವಾಗ 2 ಪಕ್ಷಗಳ ಸೇನೆಗಳು ಯುದ್ಧಕ್ಕೆ ಸಿದ್ಧವಾದುವು. ಯುದ್ಧವು ಪ್ರಾರಂಭವಾಯಿತು. ಉಭಯ ಪಕ್ಷಗಳವರು ಪ್ರಾಣದ ಆಶೆಯಿಲ್ಲದೆ ಹೋರಾಡಿದರು. ತಾರಕನ ಪಕ್ಷದಲ್ಲಿ ಬಾಣಾಸುರ, ಜಂಬಾಸುರ, ಪ್ರಲಂಬಾಸುರ, ಅತಿಬಲ, ಶಂಭಾಸುರ, ಕುಂಭಾಸುರ ಮೊದಲಾದ ವೀರಾಧಿವೀರರಿದ್ದರು. ಕುಮಾರಸ್ವಾಮಿಯ ಪಕ್ಷದಲ್ಲಿ ವೀರಭದ್ರ, ಅಗ್ನಿಹೋತ್ರ, ಧರ್ಮ, ಸೂರ್ಯಚಂದ್ರರು ಮೊದಲಾದವರಿದ್ದರು. ಯುದ್ಧವು ಅನೇಕ ದಿನಗಳವರೆಗೆ ನಡೆಯಿತು. ತಾರಕನು ಸೋಲುವ ಸೂಚನೆ ಸ್ವಲ್ಪವೂ ಕಾಣಲಿಲ್ಲ. ದೇವತೆಗಳಿಗೆ ಆಯಾಸವಾಗಲು ತೊಡಗಿತು. ಅವರ ಧೈರ್ಯವು ಪೂರ್ತಿ ಅಳಿಯುವ ಸಮಯದಲ್ಲಿ ಕುಮಾರಸ್ವಾಮಿ ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿದನು. ಅದು ತಾರಕನ ಸೈನ್ಯದ ಮೇಲೆ ಕೆಲವು ಸಾವಿರ ಸಿಡಿಲುಗಳ ಹಾಗೆ ಹೋಗಿ ಬಿತ್ತು. ರಾಕ್ಷಸ ಸೇನೆಗಳು ಚೆಲ್ಲಾಪಿಲ್ಲೆಯಾದವು. ಉಳಿದವರೆಲ್ಲ ಸುಟ್ಟು ಬೂದಿಯಾಗಿ ಹೋದರು. ಇದಿಷ್ಟು ಶಿವಪುರಾಣ 6ನೇ ಭಾಗ. ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದೇ ತರ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.